ನಾವು ಇವತ್ತು ಯಾಕೆ ಪಾರ್ಟಿ ಮಾಡಿವಿ ಅಂದರೆ ಕೊನೆವರೆಗೂ ನೋಡಿ ಹೇಳ್ತೀನಿ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಮನೆಯಿಂದ ಹೊರಗೆ ಬಂದು ನಾವು ಹೊಂಟಿದ್ದೆ ನೋಡ್ರಪ್ಪ ಮನೇಲಿ. ಈ ಮನೆಯಲ್ಲಿ ಬಂದು ನಾನು ಈ ಬೇಬಿನ ಹಚ್ಚಿ ಈ ಬೇಬಿನ ತೆಕ್ಕೊಂಡು ನಾವು ಹೊಂಟಿದ್ದೆ ನೋಡ್ರಪ್ಪ. ಮತ್ತೆ ಗ್ಯಾರೇಜ್ ನಾ ಬಂದೆ ನೋಡ್ರಪ್ಪ. ಗ್ಯಾರೇಜ್ ತೆಗೆದು ಕ್ಲೀನ್ ಮಾಡಿದೆ ನೋಡಿ. ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಗಾಡಿ ಬಂದಿತ್ತು. ಈ ಗಾಡಿ ನೋಡ್ರಪ್ಪ, ಈ ಗಾಡಿದು ಚೈನ್ ಪೈಟು ಬ್ರೇಕ್ಲೈನರ್ ಎಲ್ಲ ಹೋಗಿದೆ ನೋಡ್ರಿ. ಈ ಗಾಡಿ ಮಾಡೋ ಟೈಮ್ ಮತ್ತೆ ಈ ಗಾಡಿ ಬಂದಿತ್ತು ನೋಡ್ರಿ. ಆ ಗಾಡಿ ಆಗ ಮತ್ತೆ ಈ ಗಾಡಿ ಬಂದಿತ್ತು ನೋಡ್ರಿ. ಈ ಗಾಡಿ ಮಾಡೋ ಟೈಮ್ ಇವಾಗ ಬಂದಿತ್ತು ನೋಡ್ರಪ್ಪ. ಇವ ಏನು ಹೇಳ್ತಾನೆ ಅಂದ್ರೆ ನೀವೇ ಕೇಳ್ಕೊರ. ಚೌಕಟ್ ಬೇಕಿದ್ರೆ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಗ್ಯಾರೇಜ್ಲಿಂದ ನಾವು ಹೊಂಟ್ರಿ ನೋಡ್ರಪ್ಪ. ನಮ್ಮ ಊರಿಗೆ ಇವತ್ತು ಯಾಕೆ ನಾವು ಊರಿಗೆ ಹೊಂಟಿನ ಅಂದ್ರೆ ಜಲ್ದಿ ಹೇಳ್ತೀನಿ ಮುಂದೆ ನೋಡ್ರಿ. ನಮ್ಮ ದೋಸ್ತರು ಬೆಂಗಳೂರಿಗೆ ಹೋಗ್ತಾರೆ. ಅವತ್ತು ಲಾಸ್ಟ್ ಇರೋದು, ಅದ್ರ ಸಲಕ್ಕೆ ಎಲ್ಲರೂ ಪಾರ್ಟಿ ಮಾಡೋ ಪಾರ್ಟಿ ಮಾಡ್ಲತ್ತಿದ್ದೆ ನೋಡ್ರಪ್ಪ. ಅದಕ್ಕೆ ನಾನು ಗ್ಯಾರೇಜಿಂದ ಜಲ್ದಿ ಬಂದು ಮತ್ತೆ ಚಿಕನ್ ತೊಗೊಂಡು ನೋಡ್ರಪ್ಪ. ಎಲ್ಲ ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಬಂದಿದ್ದು ನೋಡ್ರಪ್ಪ. ತೊಗೊಂಬಂದಿರು ಎಲ್ಲ ಅಡಿಗೆ ಮಾಡ್ಲತ್ತಿದ್ರು ನೋಡಪ್ಪ. ನಾ ಸೈಡಲ್ಲಿ ನಿಂತು ಪೋಸ್ ಕೊಡ್ಲತ್ತಿದ್ದೆ ನೋಡ್ರಿ. ಚಿಕನ್ ಮಾಡೋದು ನೋಡಿ ನಮ್ಮ ದೋಸ್ತರಿಗೆಲ್ಲ ಇವಾಗ ಹಸುವೆ ಅಂತ ಬಾಯಿಗೆ ನೀರು ಕಡಿಸ್ಕೊಂಡು ನಿಂತಾರೆ ನೋಡ್ರಪ್ಪ. ಚಿಕನ್ ರೆಡಿ ಆಗ್ಯದ ನೋಡ್ರಪ್ಪ. ಚಿಕನ್ ರೆಡಿ ಆಯಿತು, ರೈಸ್ನು ರೆಡಿ ಆಗಿತ್ತು, ಮತ್ತೆ ಅದ್ರ ಸಂಗಡ ರೊಟ್ಟಿ ತಂದಿದ್ದು ನೋಡ್ರಪ್ಪ. ಎಲ್ಲರೂ ನಾವು ತಿಂದ ಮ್ಯಾಗ ಆಮೇಲೆ ಸಿಗ್ತೀವಿ ಮತ್ತೆ ಬಾಯ್. ಎಲ್ಲ ತಿಂದು ನಾನು ತೊಗೊಂಡು ನೋಡ್ರಪ್ಪ ನಮ್ಮ ಊರು ಗೇಟಿಗೆ. ಎಲ್ಲರನ್ನ ಬಿಟ್ಟು ನಾವು ಬಂದೆ ನೋಡ್ರಪ್ಪ. ಮತ್ತೆ ರೈಲ್ವೆ ಸ್ಟೇಷನ್ಗೆ ಯಾಕೆ ಬಂದಪ್ಪ, ನಮ್ಮ ದೋಸ್ತ್ ಬೆಂಗಳೂರು ಹೊಂಟಿದ್ದೆ ನೋಡ್ರಪ್ಪ. ಅದಕ್ಕೆ ನಾನು ಬಂದೆ ನೋಡ್ರಪ್ಪ ಬುಡಾಕ್. ನೋಡ್ರಪ್ಪ ಬೆಂಗಳೂರಿಗೆ ಹೋಗೋ ಜನ ಎಷ್ಟು ಮಂದಿ ಯಾರು ನಮ್ಮ ಯಾದಗಿರಿ ಸ್ಟೇಷನ್ದಲ್ಲಿ ಬಿಟ್ಟು ನಾವು ಹೊಂಟಿ ನೋಡ್ರಪ್ಪ ಮನೆಗೆ. ಇವತ್ತು ಮನೆಗೆ ಹೋಗಕ್ಕೆ 11:30 ಆಗಿತ್ತು ನೋಡ್ರಪ್ಪ. ಬೆಳಗ್ಗೆ ಮನೆಯಿಂದ ಹೊರಗೆ ಹೋದ ಮತ್ತೆ ಮನೆಗೆ ಬಂದು ಇವಾಗಪ್ಪ ನನ್ನ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಸಿಗ್ತೀನಿ ಮತ್ತೆ ಬಾಯ್.